ಹಾಯ್, ನಾನಿವಾಗಿರೋದು ನೀನಾಸಮ್ ಅಂತ ಹೆಗ್ಗೋಡಲ್ಲಿದ್ದೀನಿ. ನೀನಾಸಮ್ ಅಂದರೆ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ನೀನಾಸಮ್ ಅಂತ. ಇದು ಹೆಗ್ಗೋಡು ಸಾಗರ ತಾಲೂಕಲ್ಲಿ ಬರುತ್ತೆ. ಇಲ್ಲಿ ಈ ಒಂದು ನೀನಾಸಮ್ಗೆ ತುಂಬ ಹಳೆ ಇತಿಹಾಸ ಇದೆ. ವಿ ಕಾರಂತರಿಂದ ಹಿಡ್ಕೊಂಡು ಇತ್ತೀಚಿನ ಆಲ್ಮೋಸ್ಟ್ ಎಲ್ಲ ರಂಗ ಕಲಾವಿದರು ಎಲ್ಲರೂ ಇಲ್ಲಿ ತಮ್ಮ ಸೇವೆಯನ್ನು ಕೊಟ್ಟಿದ್ದು. ಹಾಗೆ ಇಲ್ಲಿಂದ ಸುಮಾರು ಜನ ಎಲ್ಲ ಪಾಸ್ಔಟಾಗಿ ಅಥವಾ ಇಲ್ಲಿ ಕಲ್ತ್ಕೊಂಡು ಆಚೆ ಬಂದಿರೋವಂಥದ್ದು ತುಂಬ ಜನ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದಾರೆ, ಎಲ್ಲ ಇದ್ದಾರೆ. ಇಲ್ಲಿ ನನ್ನ ಮಗಳು 4 ದಿವಸ ಸಾಗರ್ ಫೋಟೋಗ್ರಫಿಕ್ ಸೊಸೈಟಿ ಕಡೆಯಿಂದ 4 ದಿವಸ ವರ್ಕ್ಶಾಪ್ ನಡೀತಾ ಇದೆ ಇಲ್ಲಿ, ಫೋಟೋಗ್ರಫಿ ವರ್ಕ್ಶಾಪ್. ಇವತ್ತು ಕೊನೆ ದಿವಸ ಇದು, ಹಾಗೆ ನಾವು ಈ ಕಡೆಯಿಂದ ಬಂದಿದ್ದೀವಿ. ನಾವು ಮುನಿಯಾಲ್ ಕಡೆಯಿಂದ ಬಂದ್ವಿ. ಇಲ್ಲಿ ಅವಳಿಗೆ ಭೇಟಿ ಮಾಡಿ ಇಲ್ಲಿ ಒಂದು ರೌಂಡ್ ಆಗುತ್ತೆ ಅಂತ ಬಂದಿದ್ದೀವಿ. ಇದು ಪಾಕಶಾಲೆ, ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇದೆ. ನಾನು ಈ ಒಂದು ಫೋಟೋಗ್ರಫಿ ವರ್ಕ್ಶಾಪು 2018ರಲ್ಲಿ ಅಟೆಂಡ್ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ. ಸೊ ಯಾರು ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇದ್ದು ಕಲಿಬೇಕಂತಿರೋ ಅವರಿಗೆ ಇದು ಹೇಳಿ ಮಾಡಿಸಿರೋ ಜಾಗ ಇದು. ವರ್ಷಕ್ಕೊಂದು ಸಾರಿ ನಡೆಸ್ತಾರೆ, 4 ದಿವಸದ ಪ್ರೋಗ್ರಾಮ್ ಇರುತ್ತೆ. ಇದೆಲ್ಲ ಎದುರುಗಡೆ ಕಾಣಿಸ್ತಾ ಇರೋದೆಲ್ಲ ಹಾಸ್ಟ್ಲು. ಇಲ್ಲಿ ಇನ್ನೊಂದು ಸ್ಟೇಜ್ ಇದೆ, ಇದು ವಿ ಕಾರಂತ ರಂಗ ಸಂಕೀರ್ಣ. ಇಲ್ಲಿ ನಿರ್ದೇಶನ ಮಾಡಿರ್ತಕ್ಕಂಥ ಸುಮಾರು ನಾಟಕಗಳದ್ದು ಎಲ್ಲ ಫೋಟೋಗಳು ಹಾಕಿದ್ದಾರೆ. ಯಾವ ವರ್ಷ, ಯಾರ ಡೈರೆಕ್ಷನ್ನು, ಆ ಥರ ಎಲ್ಲ. ಇಲ್ಲೆಲ್ಲ ಈಗ ನೀಟಾಗಿ ಮಾಡಿದ್ದಾರೆ. ಮೊದಲು ನಾವು ಬಂದಾಗ ಇಷ್ಟು ನೀಟ್ ಇರಲಿಲ್ಲ. ಇಲ್ಲಿ ಹಿಂದುಗಡೆ ಹಾಸ್ಟೆಲ್ ಥರ ಇದೆ, ಅಂದರೆ ಬಂದಿರೋ ಶಿಬಿರಾರ್ಥಿಗಳಿಗೆ ಉಳ್ಕೊಳ್ಳೋಕ್ಕೆ. ಒಂದು ಕಡೆ ಲೇಡೀಸು, ಒಂದು ಕಡೆ ಜೆಂಟ್ಸು. ಇದು ಗೊಂಬೆ ಮನೆ. ಇದೆಲ್ಲ ವೆಂಟ್ರ್ ಡೀಟೇಲ್ಸ್ ಇದು. ಅಲ್ಲಿ ಎದುರು ಕಾಣಿಸ್ತಾ ಇದೆಯಲ್ಲ, ಅದ್ರ ಒಳಗಡೆ ಹೋದ್ರೇ ಫೋಟೋಗ್ರಫಿ ವರ್ಕ್ಶಾಪ್ ನಡೀತಾ ಇದೆ. ಕಾರ್ಯಕ್ರಮ ನಡೆಯೋದಕ್ಕೆ ಬಹಳ ಅನುಕೂಲವನ್ನು ಮಾಡಿಕೊಟ್ಟಂತಹ ಶ್ರೀಯುತ KV ಅಕ್ಷರ ಅವರನ್ನ ಇವತ್ತು ನಾವು ಸಮಾರೋಪ ಸಮಾರಂಭಕ್ಕೂ ಕೂಡ ಬರಬೇಕು ಅಂತೇಳಿ ಪ್ರಾರ್ಥಿಸ್ತೀವಿ. ಅದೇ ಪ್ರಕಾರ ಇನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಯಾವುದು ಜೈಲ್ಬಿಟ್ಟಿರ್ತಕ್ಕಂಥ ಇತ್ತು, ಇಲ್ಲಿ ಹೆದರಿಕೆ ಇಲ್ಲ. ಒಂಥರ ಈಗ ಮುಕ್ತಾಯದ ಸಂದರ್ಭದಲ್ಲಿ ಬಂದಿದ್ದೇವೆ. ಅನೇಕ ಕಾರ್ಯಕ್ರಮಗಳ ಮಧ್ಯೆ ಇದು ಅಂತ ಆಗಲೇ
ರಾಜೇಶ್ವರಿ ಮಂಜುನಾಥ್ ಪ್ರೇಮ್. ಹೀಗೆ ಇದು ನಿಮಗೆ ಸಾಗರದಿಂದ ಸಿಗಂದರ್ಗೆ ಹೋಗೋ ರೋಡಲ್ಲಿ ಕೂಡ ಇದು ಸಿಗತ್ತೆ. ಇದು ಹೆಗ್ಗೋಡು ನೀನಾಸಂ. ಇಲ್ಲಿ ಒಂದು ಭಾನುವಾರ ಸ್ಪೆಂಡ್ ಮಾಡ್ದಂಗೆ ಆಯಿತು. ಮತ್ತೆ 3-4 ವರ್ಷದ ಹಿಂದಿಂದು ನೆನಪುಗಳೆಲ್ಲ ತಾಜಾ ಆಯಿತು ನಾವಿಲ್ಲಿ ಬಂದಾಗೆ ಫೋಟೋಗ್ರಫಿಗೆ.